ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷೆ 3ರ ಫಲಿತಾಂಶ ಅಂತೂ ಪ್ರಕಟ ಆಗಿರೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಆದರೆ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್‌ನಲ್ಲಿ ರಿಸಲ್ಟ್ ನೋಡೋದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬೋದಾಗಿರುತ್ತೆ. ಕೆಲ ವಿದ್ಯಾರ್ಥಿಗಳು ವೆಬ್ಸೈಟ್ ಕೂಡ ಓಪನ್ ಆಗ್ತಾ ಇಲ್ಲ. ಇನ್ನು ಕೆಲ ವಿದ್ಯಾರ್ಥಿಗಳು ಓಪನ್ ಆದರೂ ಕೂಡ ಹಳೆಯ ರಿಸಲ್ಟ್‌ಗಳು ಶೋ ಆಗ್ತಿದೆ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ನಂತರದಲ್ಲಿ SMS ಕೂಡ ಕೆಲ ವಿದ್ಯಾರ್ಥಿಗಳಿಗೆ ಬಂದಿದೆ. ಇನ್ನು ಕೆಲ ವಿದ್ಯಾರ್ಥಿಗಳಿಗೆ SMS ಕೂಡ ಬಂದಿಲ್ಲ. ಸೊ SMS ಬಂದರೆ ಮಾತ್ರ ಪಾಸ್ ಅಂತನಾ ಅಥವಾ SMS ಬರ್ದೇನೂ ಕೂಡ ನಮ್ಮ ವೆಬ್ಸೈಟಲ್ಲಿ ರಿಸಲ್ಟ್ ಬರ್ತಿದೆ, ಹಳೆ ರಿಸಲ್ಟೇ ಬರ್ತಿದೆ ಅಂತ ಕೂಡ ಕೇಳ್ತೀರಾ. ಸೊ ಇದರ ಹೊಸ ರಿಸಲ್ಟ್‌ನ ಅಧಿಕೃತ ವೆಬ್ಸೈಟ್‌ನಲ್ಲಿ ಯಾವ ತರ ನೋಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದಾಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯಿಂದ ಅಧಿಕೃತ ವೆಬ್ಸೈಟ್‌ನಲ್ಲಿ ರಿಸಲ್ಟ್ ಯಾವ ತರ ವೀಕ್ಷಣೆ ಮಾಡೋದು, ಇದೇ ನೈಜ ರಿಸಲ್ಟ್ ಅಂತ ಕೂಡ ಇಲಾಖೆ ಮಾಹಿತಿಯನ್ನು ಕೊಡೋದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ಬದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋರು ಹೆಚ್ಚುವರಿ ಕ್ವಿಕ್ ಮಾಹಿತಿಗಳನ್ನು ಪ್ರತಿಯೊಂದು ಡೌಟ್ಸ್ ಅನ್ನು ತಿಳ್ಕೊಳ್ಳೋದಕ್ಕೆ ಅಂದ್ರೆ ಡೌಟ್‌ಗೆ ಆನ್ಸರ್ ಅನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ಬದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಕೂಡ ನೋಡೋದಾಗಿರುತ್ತೆ. ಆ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿಗಳು ಹೆಚ್ಚುವರಿ ಒಂದು ಪ್ರಶ್ನೆಗಳಿಗೆ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ಅವರ ಹೆಸರಿನ ಪಕ್ಕದಲ್ಲಿ ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರ ಹೆಚ್ಚುವರಿ ಡೌಟ್ಸ್ಗಳು ಕ್ಲಿಯರ್ ಆಗ್ತಿರುತ್ತೆ. ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಒಂದು ಕೆರಿಯರ್ ಗೈಡೆನ್ಸ್ ಅನ್ನು ಕೂಡ ನೀವು ತಗೋಬಹುದಾಗಿರುತ್ತೆ. ಮುಂದೆ ಏನು ಮಾಡಬೇಕು, ಯಾವ ಕೋರ್ಸ್ ತಗೋಬಹುದು ಏನಿದೆ ಅಂತ ಕೂಡ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಕನ್ನಡ ಬದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಸೊ SSLC ಎಕ್ಸಾಮ್ 3 ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ ಅಧಿಕೃತ ವೆಬ್ಸೈಟ್‌ನಲ್ಲಿ ರಿಸಲ್ಟ್ ಪ್ರಕಟ ಮಾಡಿದರೆ ವಿದ್ಯಾರ್ಥಿಗಳು ಇದೀಗ ನೋಡಬಹುದಾಗಿರುತ್ತೆ. ಸಂಜೆ 7:30 ನಂತರದಲ್ಲಿ ಅಧಿಕೃತ ವೆಬ್ಸೈಟ್‌ನಲ್ಲಿ ರಿಸಲ್ಟ್ ಪ್ರಕಟ ಆಗುತ್ತೆ. results.nsc.in ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ರು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ನಾವು ಮಾಹಿತಿನ ಕೊಟ್ಟಿದ್ದೀವಿ. ವಿಡಿಯೋಸ್ ಅನ್ನು ಮಾಡಿ ಮಾಹಿತಿಯನ್ನು ತಿಳಿಸಿದೆ. ಮತ್ತೆ ಕನ್ನಡದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್‌ನ ಒಂದು ಬ್ರಾಡ್‌ಕಾಸ್ಟ್ ಅಲ್ಲೂ ಕೂಡ ಲಿಂಕ್ ಅನ್ನು ಹಾಕಿದೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಇದೀಗ ವಿದ್ಯಾರ್ಥಿಗಳಿಗೆ SMS ಬಂದಿದೆ, ನಮಗೆ ರಿಸಲ್ಟ್ ಬಂದಿಲ್ಲ ಅಂತ ಕೆಲ ವಿದ್ಯಾರ್ಥಿಗಳು ಹೇಳಿದ್ರೆ, ಹಳೆ ರಿಸಲ್ಟ್ ಬರ್ತಿದೆ ಅಂತ ಹೇಳಿದ್ರೆ ಈ ವೆಬ್ಸೈಟ್‌ನಲ್ಲಿ ವಿದ್ಯಾರ್ಥಿಗಳು ಹೊಸ ರಿಸಲ್ಟ್ ಅನ್ನು ವೀಕ್ಷಣೆ ಮಾಡಬಹುದು. ಮತ್ತೆ SSLC ಒಂದು ರಿಸಲ್ಟ್ ಅಂತ ಏನಿದೆ ವಿದ್ಯಾರ್ಥಿಗಳಿಗೆ SMS ಕೆಲ ವಿದ್ಯಾರ್ಥಿಗಳಿಗೆ ಬರ್ತಿವೆ, ಇನ್ನು ಕೆಲ ವಿದ್ಯಾರ್ಥಿಗಳಿಗೆ SMS ಬಂದಿಲ್ಲ. ಸೊ ರಿಸಲ್ಟ್ ಬರ್ತಿದೆ, ಆದರೆ ಅಪ್ಡೇಟ್ ಆಗಿರೋ ರಿಸಲ್ಟ್ ಬರ್ತಿದೆ. ಸೊ ಹಾಗಿದ್ರೆ ವಿದ್ಯಾರ್ಥಿಗಳು ಪಾಸ್ ಫೇಲ್ ಅಂತ ಹೇಳಿದ್ರೆ ರಿಸಲ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಪಾಸ್ ಅಂತ ಕೊಟ್ಟರೆ ನೀವು ಪಾಸ್ ವಿದ್ಯಾರ್ಥಿಗಳೇ. SMS ಬರಲೇಬೇಕು ಅಂತಿಲ್ಲ, ಎಲ್ಲ ವಿದ್ಯಾರ್ಥಿಗಳು SMS ಬಂದಿದೆ ಅಂತ ಹೇಳಕ್ಕಾಗೋದಿಲ್ಲ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ SMS ಬಂದಿಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನು ವೆಬ್ಸೈಟ್‌ನಲ್ಲಿ ವೀಕ್ಷಣೆ ಮಾಡ್ತಿಲ್ಲ, ಇವಾಗ ತಿಳಿಸ್ಕೊಡ್ತಿಲ್ಲ. ಆ ತರ ಬಂದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣ ಆಗಿದ್ರೆ ಪಾಸ್ ಅಂತ ಇದ್ರೆ ವಿದ್ಯಾರ್ಥಿಗಳು ಪಾಸ್ ಅಂತಾನೆ. ಸೊ ಆ ಕಾರಣಕ್ಕೆ ಯಾವ ತರ ಚೆಕ್ ಮಾಡೋಂತ ಬನ್ನಿ ತೋರಿಸ್ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ SSLC ರಿಸಲ್ಟ್ ಈ ಒಂದು ವೆಬ್ಸೈಟ್‌ಗೆ ನೀವು ಬರ್ತೀರಾ. ಸೊ ಅದರ ವೀಕ್ಷಣೆ ಮಾಡಬಹುದಾಗಿರುತ್ತೆ. SSLC 2025 ಎಕ್ಸಾಮಿನೇಷನ್ 3ರ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳು ಎಂಟರ್ ರಿಜಿಸ್ಟರ್ ನಂಬರ್, ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಏನು ಕೊಟ್ಟಿರ್ತಾರಲ್ಲ ಅದನ್ನು ಹಾಕಿ, ಎಂಟರ್ ಡೇಟ್ ಆಫ್ ಬರ್ತ್, ಡೇಟ್, ಮಂತ್, ಇಯರ್ ಈ ಪ್ರಕಾರದಲ್ಲಿ ಹಾಕಿ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಡೇಟ್ ಹಾಕಬೇಕಿರುತ್ತೆ, ನಂತರದಲ್ಲಿ ಮಂತ್ ಹಾಕಬೇಕಿರುತ್ತೆ, ಯಾವ ತಿಂಗಳಲ್ಲಿ ಹುಟ್ಟಿದ್ದು ಅಂತ, ನಂತರದಲ್ಲಿ ವರ್ಷ ಹಾಕಬೇಕಿರುತ್ತೆ. ಸೊ ಅಂದರೆ ಆಸ್ ಇನ್ ಅಡ್ಮಿಷನ್ ಟಿಕೆಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಹಾಲ್ ಟಿಕೆಟಲ್ಲಿ ಯಾವ ಥರ ಇರುತ್ತಲ್ಲ ಅದನ್ನು ಎಂಟ್ರಿ ಮಾಡಬೇಕಿರುತ್ತೆ. ಇಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಒಂದು ಎಂಟರ್ ರಿಜಿಸ್ಟರ್ ನಂಬರ್ ಅಂದರೆ ವಿದ್ಯಾರ್ಥಿಗಳ ರಿಜಿಸ್ಟರ್ ನಂಬರ್ ಏನಿದೆಯಲ್ಲ ಅದನ್ನು ಎಂಟ್ರಿ ಮಾಡೋದ್ರ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಆ ಮುಖಾಂತರ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ SSLC ಎಕ್ಸಾಮ್ 3 ಏನಿದೆಯಲ್ಲ ಅದರ ಒಂದು ಎಂಟರ್ ರಿಜಿಸ್ಟರ್ ನಂಬರ್ ಹಾಕ್ತಿದ್ದೀನಿ. ನಂತರದಲ್ಲಿ ಡೇಟ್ ಆಫ್ ಬರ್ತನ್ನು ವಿದ್ಯಾರ್ಥಿಗಳು ಎಂಟ್ರಿ ಮಾಡ್ತಾ ಇರೋದಾಗಿರುತ್ತೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ. ಇದನ್ನು ಹಾಕಾದ್ಮೇಲೆ ವಿದ್ಯಾರ್ಥಿಗಳಿಗೆ ಮೆನ್ಷನ್ ಮಾಡಬೇಕಿರುತ್ತೆ. ಅಂದರೆ ಅಲ್ಲಿ ವ್ಯೂ ಯುವರ್ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ. ಅದರ ಮೇಲೆ ಕ್ಲಿಕ್ ಮಾಡಿದಂಥ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಕೂಡ ಶೋ ಆಗುತ್ತೆ ನೋಡಬಹುದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅಲ್ಲಿ ಕೊನೆಯಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಪಾಸ್ ಅಂತ ಒಂದು ಸಿಂಬಲ್ ಕಾಣಿಸ್ತಿರೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಈ ಒಂದು ಪಾಸ್ ಅನ್ನೋ ಸಿಂಬಲ್ ಬಂದಿದೆ ವಿದ್ಯಾರ್ಥಿಗಳಿಗೆ. ಗ್ರೇಡ್ ಅಂತಕ್ಕಂಥದ್ದು C ಇರ್ಬೋದು, B ಇರ್ಬೋದು, A+ ಇರ್ಬೋದು, A ಇರ್ಬೋದು, ಏನಾರು ಇರುತ್ತೆ. ಬಟ್ ಪಾಸ್ ಅಂತ ಇದ್ರೆ ಮಾತ್ರ ವಿದ್ಯಾರ್ಥಿಗಳಿಗೆ ಪಾಸ್ ಅಂತ ಪ್ರಿಂಟ್ಔಟ್ ಅನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಅವಕಾಶ ಇರೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ಮಾರ್ಕ್ಸ್ಗಳನ್ನು ಕೂಡ ನೋಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಎಷ್ಟು ಅಂಕ, ಅಂದರೆ ವಿದ್ಯಾರ್ಥಿಗಳಿಗೆ ಅಬ್ಜೆಕ್ಟೆಡ್ ಇಂಟರ್ನಲ್ ಮಾರ್ಕ್ಸ್ ಎಷ್ಟಿತ್ತೆ ಅಂತ ಟೋಟಲ್ ಕೊಟ್ಟಿದ್ದಾರೆ. ನಂತರದಲ್ಲಿ ಅಂದರೆ ಅಫಿಷಿಯಲ್ ವೆಬ್ಸೈಟ್‌ನಲ್ಲಿ ವಿದ್ಯಾರ್ಥಿಗಳು ಎಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಮೊದಲು ಅಂಕ ಎಷ್ಟಿತ್ತು, ಇವಾಗ ಅಂಕ ಎಷ್ಟಿದೆ ಅನ್ನೋದ್ರ ಮೇಲೂ ಕೂಡ ವಿದ್ಯಾರ್ಥಿಗಳಿಗೆ ಅದು ಅಪ್ಡೇಟ್ ಆಗಿತ್ತು ಹಿಂದೆ. ಬಟ್ ಆದರೆ ವಿದ್ಯಾರ್ಥಿಗಳು ಇಲ್ಲಿ ಪಾರ್ಟ್ ಎ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದನ್ನೇ ವೀಕ್ಷಣೆ ಮಾಡಬಹುದಾಗಿರುತ್ತೆ. ವಿದ್ಯಾರ್ಥಿಗಳು ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾರೆ ಪರೀಕ್ಷೆಯಲ್ಲಿ, ಮತ್ತು ಇಂಟರ್ನಲ್ ಎಷ್ಟಿದೆ, ಒಟ್ಟು ಮಾರ್ಕ್ಸ್ ಅವ್ರದ್ದು ಎಷ್ಟಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ. ಪಾಸ್ ಅಂತಕ್ಕಂಥದ್ದು ಇಲ್ಲಿರುತ್ತೆ, ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ.